ಮನರೇಗಾ ಹೆಸರಿನ ಬದಲಾವಣೆಗೆ ತುಮಕೂರಿನಲ್ಲಿ ವಿರೋಧ. ಸುದ್ದಿಗೋಷ್ಠಿಯಲ್ಲಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮುಖಂಡರ ಕಿಡಿ. ತುಮಕೂರಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಾಯಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಇನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮಾತನಾಡಿ, ಮನರೇಗಾ ಯೋಜನೆ ಮಹಾತ್ಮ ಗಾಂಧಿಯವರ ಹೆಸರಿನೊಂದಿಗೆ ದೇಶದ ಕೋಟ್ಯಾಂತರ ಗ್ರಾಮೀಣ ಜನರಿಗೆ ಉದ್ಯೋಗ ಮತ್ತು ಬದುಕಿನ ಭರವಸೆಯನ್ನ ನೀಡಿದ ಐತಿಹಾಸಿಕ ಯೋಜನೆ. ಇದನ್ನ ರದ್ದುಗೊಳಿಸಿ ಜಿ ರಾಮ್ಜಿ ಎಂದು ಪುನರ್ ನಾಮಕರಣ ಮಾಡಿರುವುದು ಸರಿಯಿಲ್ಲ. ಇದು ಗಾಂಧೀಜಿಯವರ ತತ್ವ ಹಾಗೂ ಪರಂಪರೆಯನ್ನ ಮರೆಮಾಚುವ ಯತ್ನವಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉದ್ಯೋಗ ಹಕ್ಕಿನ ಬಗ್ಗೆ ಪ್ರಶ್ನೆ. ಅದಕ್ಕಾಗಿ ಇವತ್ತು ಬೇರೆದು ಯಾವುದನ್ನು ನಾನು ಟಚ್ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಉದ್ಯೋಗದ ಹಕ್ಕನ್ನು ಟಚ್ ಮಾಡ್ತೇನೆ. 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರತಿಯೊಬ್ಬನಿಗೂ ಕೂಡ ಒಂದು ಉದ್ಯೋಗವನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಹಳ್ಳಿಗಳಲ್ಲಿ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಆ ಹಕ್ಕಿನ ಮೂಲಕ ಉದ್ಯೋಗ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಕಾರ್ಯಕ್ರಮವನ್ನು ತರ್ತಾರೆ. ಆ ಕಾರ್ಯಕ್ರಮನೇ ಉದ್ಯೋಗ ಖಾತ್ರಿ ಯೋಜನೆ. ಆ ಉದ್ಯೋಗ ಖಾತ್ರಿ ಯೋಜನೆಗೆ ಏನು ಹೆಸರಿಡಬೇಕು? ಯಾರು ಈ ದೇಶದಲ್ಲಿ ಸ್ವತಂತ್ರವನ್ನು ತಂದುಕೊಟ್ರು, ಯಾರು ಈ ದೇಶದ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನಿಗೂ ಕೂಡ ಬದುಕು ಕಟ್ಕೊಳ್ಬೇಕು, ಅದನ್ನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ಪಂಚಾಯಿತಿ ರಾಜ್ಯದ ವ್ಯವಸ್ಥೆಯ ಪರಿಕಲ್ಪನೆ ಇಟ್ಕೊಂಡಿದ್ರು. ಅವರ ಹೆಸರನ್ನ ಇಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡ್ತಾರೆ. ಇನ್ನು ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷವೂ ಕೂಡ ದೇಶಾದ್ಯಂತ ಮನರೇಗಾ ಬಚಾವ್ ಆಂದೋಲನ ಕೈಗೊಳ್ಳಲಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೇ ಸಭೆಗಳನ್ನು ಕರೆದು ಜನರಲ್ಲಿ ಜಾಗೃತಿ ಮೂಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುವುದು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಕಾಂಗ್ರೆಸ್ ಹೋರಾಟ ನಡೆಸಲಿ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಎಲ್ಲ ಪಕ್ಷಗಳು ಇದರಲ್ಲಿ ಸೇರಿ ಹೋರಾಟ ಮಾಡಬೇಕು. ಇದು ಬರೀ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ತೊಂದರೆ ಇದೆ ಅಂತಕ್ಕಂಥ ಭಾವನೆ ಅಲ್ಲ. ಇದು ಎಲ್ಲ ಇಲ್ಲಿನವರೆಗೆ ಸುಮಾರು 12 ವರ್ಷ ಮೋದಿಯವರು ಪ್ರಧಾನಮಂತ್ರಿ ಆಗಿ 11.5-12 ವರ್ಷ 11.5-12 ವರ್ಷದಿಂದಲೂ ಈ ಕಾರ್ಯಚಟುವಟಿಕೆಗಳು ನಡ್ಕೊಂಡು ಬಂದಿದ್ದಾವೆ. ಇದು ಮೊನ್ನೆ ಬಂದಿದಂತಲ್ಲ. ಇನ್ನು ಈ ವೇಳೆ ಪಾವಗಡ ಶಾಸಕ ಎಚ್ಬಿ ವೆಂಕಟೇಶ, ಮುದ್ದನ್ಮೇಗೌಡ, ಗೌರಿಶಂಕರ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಏಕತೆಯಿಂದ ಹೋರಾಡಲಿ ಎಂಬ ಸಂದೇಶವನ್ನ ಈ ಸುದ್ದಿಗೋಷ್ಠಿಯ ಮೂಲಕ ಜಿಲ್ಲಾ ಕಾಂಗ್ರೆಸ್ ನಾಯಕರು ನೀಡಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.